ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಇಡಿ ಅಧಿಕಾರಿಗಳ ದಾಳಿ ಮುಂದುವರಿತಾ ಇದೆ. ಚೀಫ್ ಇಂಜಿನಿಯರ್ ಲೋಕೇಶ್ ಅವರನ್ನು ತನಿಖೆಗೊಳಪಡಿಸಿದೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು. ಅಮೃತ ನಗರೋತ್ಥಾನ ಅಡಿಯಲ್ಲಿ ಕಾಮಗಾರಿಗಳ ಮಾಹಿತಿಯನ್ನು ಇಡಿ ಅಧಿಕಾರಿಗಳು ಕೇಳಿದ್ದಾರೆ. ಅಮೃತ ನಗರೋತ್ಥಾನ ಯೋಜನೆ ಅನುದಾನದಲ್ಲಿ ಅಕ್ರಮ ನಡೆದಿರುವಂಥ ಶಂಕೆ ಇದೆ. ಕಾಮಗಾರಿಯನ್ನು ನಡೆಸದೆ ಬಿಲ್ ಬಿಡುಗಡೆ ಮಾಡಿರುವ ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ ತನಿಖಾಧಿಕಾರಿಗಳು. ಕೆರೆ ಅಭಿವೃದ್ಧಿ, ರಸ್ತೆ ಅಭಿವೃದ್ಧಿ, ಶಾಲಾ ಕಟ್ಟಡಗಳ ಅಭಿವೃದ್ಧಿ, ಫ್ಲೈಓವರ್ ನಿರ್ಮಾಣ ಸೇರಿದಂತೆ ಹಲವು ಕಾಮಗಾರಿಗಳನ್ನು ಪಾಲಿಕೆ ಕೈಗೆತ್ತಿಕೊಂಡಿತ್ತು. ಆದರೆ ಪಾಲಿಕೆ ಕೈಗೆತ್ತಿಕೊಂಡಿರುವಂಥ ಈ ಕಾಮಗಾರಿಗಳಲ್ಲಿ ನಿಯಮಗಳನ್ನು ಪಾಲಿಸಲಾಗಿದೆಯಾ ಅಂತ ಹೇಳಿದ್ರೆ ಮೇಲ್ನೋಟಕ್ಕೆ ಅದಿಲ್ಲ ಅಂತ ಕಾಣಿಸ್ತಾ ಇದೆ. ಮಾನದಂಡವಿಲ್ಲದೆ ಬಿಲ್ ಸಿಗೋದ್ರಿಂದ ಅಕ್ರಮ ಅಲ್ಲಿ ನಡೆದಿದೆ ಅಂತ ಹೇಳಿ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಧಿಕಾರಿಗಳು. ಈ ಸಂಬಂಧ ತನಿಖೆಗಾಗಿ ಹಲವು ದಾಖಲೆಗಳನ್ನು ಕೇಳಿದ್ದಾರೆ ಇಡಿ ಅಧಿಕಾರಿಗಳು. ಬಿಬಿಎಂಪಿಯ ಕೇಂದ್ರ ಕಚೇರಿಯ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ದಾಳಿಯಲ್ಲಿ ಅನೇಕ ರೀತಿಯ ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಬಿಬಿಎಂಪಿಯಲ್ಲಿ ಕೈಗೆತ್ತಿಕೊಳ್ಳಲಾಗಿರುವಂಥ ಕಾಮಗಾರಿಗಳ ವಿವರವನ್ನು ಪಡಿತಾ ಇದ್ದಾರೆ. ಯಾವ್ಯಾವ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ, ಎಷ್ಟು ಕಾಮಗಾರಿಗಳನ್ನು ಕಂಪ್ಲೀಟ್ ಮಾಡಲಾಗಿದೆ, ಸರ್ಕಾರದ ಮಾನದಂಡವನ್ನು ಅವರು ಪಾಲಿಸಿದ್ದಾರಾ ಇಲ್ವಾ, ಕಾಮಗಾರಿಗೆ ಮಾನದಂಡ ಏನು, ಇವರು ಅನುಸರಿಸಿದಂಥ ಕ್ರಮ ಏನು, ಹೀಗೆ ಎಲ್ಲ ಆಯಾಮದಲ್ಲೂ ಕೂಡ ನೋಡಲಾಗ್ತಾ ಇದೆ. ಬಟ್ ಸದ್ಯಕ್ಕೆ ಅಲ್ಲಿ ಚೀಫ್ ಇಂಜಿನಿಯರ್ ಲೋಕೇಶ್ ಅವರೇ ಇದರ ಎಲ್ಲ ಜವಾಬ್ದಾರಿಯನ್ನು ಹೊತ್ತಿರುವ ಕಾರಣಕ್ಕಾಗಿ ಲೋಕೇಶ್ ಅವರ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ತೀವ್ರ ತನಿಖೆಯಲ್ಲಿ ಕೆಲವಷ್ಟು ಅನುಮಾನಗಳಿದ್ದಾವೆ. ಅನುಮಾನಕ್ಕೆ ತಕ್ಕಂಥ ಕ್ಲಾರಿಫಿಕೇಷನನ್ನು ಇದೇ ಇಡಿ ಅಧಿಕಾರಿಗಳು ಕೇಳ್ತಾ ಇದ್ದಾರೆ. ಅದಕ್ಕೆ ಯಾವ ರೀತಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ಯಾವ ದಾಖಲೆಗಳನ್ನು ಕೊಡ್ತಾ ಇದ್ದಾರೆ ನೋಡಬೇಕಿದೆ. ಬಟ್ ಈ ದಾಳಿ ಬಿಬಿಎಂಪಿ ಅಧಿಕಾರಿಗಳಲ್ಲಿ ನಡುಕವನ್ನಂತೂ ತಂದಿಟ್ಟಿದೆ.